ಬೆಳ್ಳಿ ಬೆಲೆಯೂ ಇಲ್ಲದೆ ಛಲವ ಬಿಡದ ಭೂಮಿಲಿ ನಿಂತನು. ಒಂದು ಅಗಳು ತನು ವ್ಯರ್ಥ ಮಾಡದೆ ಬಾನಿನೆತ್ತರ ಫಲವ ಕೊಟ್ಟನು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ. ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು, ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು. ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳೆಗೆ ಕಾಯುತ್ತಾ ಸೂರು ಬಿಟ್ಟನು. ಅನ್ನದಾತ ರೈತ ಬಾಂಧವರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ಸರ್, ಇವತ್ತು ನಾವು ಮಮದಾಪುರ ಗ್ರಾಮದ ಮಹಾದೇವ್ ಸಿದ್ನಾಳ್ ಅವರ ತೋಟದಲ್ಲಿದ್ದೀವಿ ರೀ. ಅಂದ್ರೆ ಇವರಿಗೆ ಈಗ ಜುಲೈ 16 ತಾರೀಕು ರೀ ಸರ್. ನಾವು ಈ ಬೀಟಿಗೆ ಸರ್ ಇದ್ರಿ ಭೂಮಿ ಸುಧಾರಕರೇ ಪಂಗು ಮಾಸ್ಟ್ರ ಜಾದವ್ ಪ್ಲಸ್ ಕೊಟ್ಟಿದ್ದೆವು ಸರ್. ಇವರು 16 ತಾರೀಕು ಯೂಸ್ ಮಾಡ್ಯಾರ ಸರ್. ಇವತ್ತು ಬಂದರೆ ಇವತ್ತು ಡೇಟ್ 22/7/2026 ರೀ. ಇವತ್ತು ಇವ್ರ ತೋಟದಾಗನ ನಾವು ವಿಸಿಟಿಂಗ್ ಬಂದೆವು ಸರ್. ಇವತ್ತು ಮಹಾದೇವ್ ಸಿದ್ನಾಳ್ ರೈತರಾದ ಮಹಾದೇವ್ ಸಿದ್ನಾಳ್ ರೀ, ಅಜಿತ್ ಪೂಜಾರಿ ಸರ್ ರೀ, ಅಂದ್ರೆ ಮಲ್ಲಿಕಾರ್ಜುನ್ ಕಡ್ಡಿ ಅವ್ರು ರೀ, ಇವರೆಲ್ಲರೂ ಅದಾರ ಸರ್. ಇದರಿಂದ ರೈತರಿಗೆ ಏನೇನು ಉಪಯುಕ್ತ ಐತಿ, ಏನೇನು ಮಾಹಿತಿಯನ್ನು ಅಜಿತ್ ಸರ್ ಹಾಗೂ ಮಲ್ಲಿಕಾರ್ಜುನ್ ಕಡ್ಡಿ ಅವರು ರೈತರಾದ ತಾವು ಮಹಾದೇವ್ ಸಿದ್ನಾಳ್ ಅವರನ್ನು ಈ ವಿಡಿಯೋ ಮುಖಾಂತರನ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಎಲ್ಲ ರೈತ ಬಾಂಧವರನ್ನ ತಿಳಿಗೊಳಿಸ್ಕೋಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ತೀವಿ. ಆದರೆ ಇನ್ನೂ ಭೂಮಿ ಸುಧಾರಕ ಮ್ಯಾಗ ಸ್ಪ್ರೇ ಮಾಡಿಲ್ಲ, ಇನ್ನೂ ಮಾಡಿ ಸರ್. ಇನ್ನೂ ಭೂಮಿ ಸುಧಾರಕ ಸ್ಪ್ರೇ ಮಾಡಿಲ್ಲ ಅಂದ್ರೆ ಬಡ್ಡೆ ಕೊಟ್ಟು ರಿಸಲ್ಟ್ ಬಂದಿದೆ. ಇದು ನಿಮ್ಗೆ ಏನು ಅನಿಸುತ್ತೆ ಸರ್? ಇದನ್ನು ನೋಡ್ರಿ, ಚಲೋ ಅನಿಸುತ್ತೆ ಸರ್. ಯಾಕಂದ್ರೆ ಇಶು ಪ್ರೇಮಿ ಹ್ಯಾಪಿ ಸಾಯಿಲ್ ಫೌಂಡರ್ ರೀ, ನಾ ಅಜಿತ್ ಪೂಜಾರಿ ಅಂತ ಹೇಳ್ರಿ. ಇವತ್ತು ರೀ ನಿಮ್ಮ ಪ್ಲಾಟ್ ಐತನ್ರಿ. ಬಟ್ ಸರ್ ಈಗ ಇದನ್ನು ನೀವು ಸ್ಪ್ರೇ ಮಾಡಿಲ್ಲ ಸರ್? ಮಾಡಿಲ್ಲ. ಯಾಕ್ರಿ ಸರ್? ಕಾರಣ ರೀ ಮಳೆ ಸಂಬಂಧ ಸ್ಪ್ರೇ ಮಾಡಿ. ಮಳೆ ಸಂಬಂಧ ಮಾಡಿಲ್ಲ. ಆದರೆ ಸರ್ ನಿಮ್ಗೆ ಏನು ಅನಿಸುತ್ತೆ ಸರ್? ಇದ್ರೆ ಈಗ ವಾರದೊಳಗೆ ರೀ ನಿಮ್ಮ 16 ತಾರೀಕು ಬಿಟ್ಟರೆ ಇವತ್ತು 22 ತಾರೀಕು. ಈಗ 8 ದಿವಸ ಆಗಿರ್ತಾರೆ ಸರ್. ನಿಮ್ಗೆ ಏನು ಸರ್ ಇನ್ನೂವರೆಗೆ ನೀವು ಇಲ್ಲಿ ರಾಸಾಯನಿಕ ಗೊಬ್ಬರದೊಳಗಿಂದ ಫರ್ಟಿಲೈಸರಿಂದ ಎಲ್ಲ ತೊಗೊಂಬರ್ತೈತೆ ರೀ ಔಷಧ ರೀ. ಅದಕ್ಕೆ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಸರ್? ಸರ್ ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಸರ್. ಅಂದರೆ ನಿಮಗೆ ಮನಸಾರ ಹೇಳ್ತಾರೆ ಸರ್? ಮನಸಾರನೇ ಸರ್. ಮನಸಾರ ರೀ ಸರ್. ಉಳಿದ ರೈತರಿಗೆ ಏನು ಹೇಳ್ಬೋದು ನೀವು ರೀ? ಯೂಸ್ ಮಾಡಂತ ಸರ್. ಹಾಂ ರೀ, ಇಶು ಪ್ರೇಮಿ ರೀ. ಇಶು ಪ್ರೇಮಿ ಎಪ್ಸೋಲ್ ರೀ, ಇವೆಲ್ಲ ಯೂಸ್ ಮಾಡಂತ ಚಲೋ ಬಂದೈತೆ. ಓಕೆ ಸರ್. ಸರ್ ಇನ್ನು ಮುಂದೆ ಸರ್ ನೀವೇನು ಮಾಡೋರು? ನಿಮ್ಮ ಮಾತ್ರ ತಗದ್ಮೇಲೆ ರೀ ತಗದ್ಮೇಲೆ ಗಜ್ರಿ ಮಾಡೋದು. ಅದಕ್ಕೆ ನಿಮ್ಮದು ಯೂಸ್ ಮಾಡ್ಬೇಕು, ನಮ್ಮದೇ ಯೂಸ್ ಮಾಡಬೇಕು ಅಂದರೆ ಸರ್. ನಿಮ್ಗೆ ಅದು ಕಾನ್ಫಿಡೆನ್ಸ್ ಆಗಿತ್ತು ಸರ್? ಆಗಿತ್ತು ಸರ್. ಯಾಕಂದರೆ ನೀವು ಅಂಗಡಿಯಿಂದ ತಂದದಕ್ಕೆ ಇಲ್ಲಿ ನೀವು ಡಿಫ್ರೆನ್ಸ್ ನಿಮ್ಗೆ ಡಿಫ್ರೆನ್ಸ್ ಬಂದೈತೆ ಸರ್. ಡಿಫ್ರೆನ್ಸ್ ಬಂದೈತೆ ಸರ್. ನಮ್ಮ ಕಾಸ್ಟ್ಲಿ ಏನು ಆಗಂಗಿಲ್ಲ ಅಲ್ರಿ? ಇಲ್ಲ ಸರ್, ಕಾಸ್ಟ್ಲಿ ಆಗೋಲ್ಲ. ಇಲ್ಲ ಸರ್. ಓಕೆ ಸರ್. ಓಕೆ ಸರ್. ಇವತ್ತು ರೀ ಅವ್ರು ಹೇಳ್ತಾರೆ ರೀ, ಯಾವುದೇ ರೀತಿ ನಾವು ರಾಸಾಯನಿಕ ಗೊಬ್ಬರಕ್ಕಿಂತಲೂ ನಿಮ್ಮದು ಇಶು ಪ್ರೇಮಿ ಎಪ್ಸೋಲ್ ಪ್ರೈವೇಟ್ ಲಿಮಿಟೆಡ್ ರೀ ನಾವು ಕೊಟ್ಟದ್ರಿ. ಅವರಿಗೆ ಒಟ್ಟು ನಾವು ಕೊಡೋದು ಕಾಸ್ಟ್ಲಿನೂ ಆಗಂಗಿಲ್ಲ, ಬಟ್ ರಿಸಲ್ಟು ಚಲೋ ಐತೆ ಅಂತ ಹೇಳ್ತಾರೆ. ಯಾಕೆ ಫರ್ಟಿಲೈಸರ್ಸ್ಕಿಂತನೂ ಇದು ಅತಿ ಬೆಸ್ಟ್ ಅಂತೇಳಿ ಅವ್ರ ಅನಿಸಿಕೆ ಐತ್ರಿ ಸರ್. ಆಯ್ತು ಸರ್. ಇದೈತೆ ರೀ, ರಾಸಾಯನಿಕ ಯೂಸ್ ಮಾಡಿ ಭೂಮಿ ಮಣ್ಣಾತು ಭೂಮಿ ಫಲವತ್ತತೆಯನ್ನು ಹದಗೆಡಿಸೋದಕ್ಕಿಂತ ಸರ್ ಇದೇನೈತೆ ರೀ, ಸಾವಯವ ಉಪಯೋಗ ಮಾಡ್ರಿ ಅಂದ್ರೆ ರೈತರಿಗೂ ಭೂಮಿ ಮುಂದಿನ ಪೀಳಿಗೆ ಆಯ್ತು ಜನ್ರೇಷನ್ಗೆ ಆತ್ರಿ ಭೂಮಿದು ಫಲವತ್ತತೆ ಕಾಪಾಡಿ ಅವ್ರಿಗೆ ಮುಂದಿನವ್ರಿಗೂ ಒಂದು ಗಿಫ್ಟ್ ಕೊಟ್ಟಂಗೆ ಹೋಗೈತೆ ಸರ್. ಹೌದೌದು. ಮತ್ತು ಮುಂದನ ಇದೈತ್ರಿ ಈ ಸದ್ದ ಆದ್ರೂ ನಮಗೆ ಸಡನ್ಲಿ ಆಗಿರ ಏನು ಆಕೈತಿ ಗೊತ್ತೈತ್ರಿ ಸರ್. ನಮಗೆ ಫಲಿತಾಂಶ ಸಿಕ್ತಂದ್ರೆ ನಮಗೇನು ಹೆಚ್ಚಿನ ಇಳುವರಿ ಬರ್ತಂದ್ರೆ ನಮ್ಗೆ ಲಾಭನೂ ಆಕೈತಿ ಸರ್. ಹೌದು ಸರ್. ಈಗ ಮತ್ತೊಂದು ಸರ್ ನೀವೇನು ಮಾಡ್ತೀರಿ, ಈಗ ಇದು ಆರ್ಗ್ಯಾನಿಕ್ ಕೊಟ್ಟರೆ ಸರ್ ಮಂದಿದು ಆರ್ಗ್ಯಾನಿಕ್ ಆಯ್ತಾರೆ ಸರ್ ನೀವು. ಯಾಕಂದ್ರೆ ಈಗ ಕ್ಯಾನ್ಸರ್ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಸರ್. ಎಷ್ಟೋ ಎಲ್ಲರೂ ಸರ್ ಒಟ್ಟು ಇದು ಮಾಡಿಬಿಟ್ಟಾರೆ ಸರ್. ಆ ಲೆವೆಲ್ಗೆ ಕಂಡೀಷನ್ ಹೋಗುತ್ತೆ. ಬಟ್ ಇವ್ರು ಆರ್ಗ್ಯಾನಿಕ್ದಾಗ ಆಯ್ತಾರೆ ಸರ್. ನಮ್ಮದು ರೀ ಇಶು ಪ್ರೇಮಿ ಅಂದ್ರೆ ಮಾಡ್ತಾನೆ ಸರ್. ರಿಸಲ್ಟ್ ಚಲೋ ಐತ್ರಿ. ಎಲ್ಲರೂ ರೈತ ಬಾಂಧವ್ರಿ, ಎಲ್ಲರೂ ನೀವು ಯೂಸ್ ಮಾಡಿರಿ, ಒಂದ್ಸಲ ರಿಸಲ್ಟ್ ತೊಗೋರಿ, ಆಮೇಲೆ ಸರ್ ನಮ್ಮ ಸಂಗಡ ಕೈ ಜೋಡಿ ಸರ್. ಓಕೆ ಸರ್, ಧನ್ಯವಾದ. ಧನ್ಯವಾದ.